Sure, here is the information in Kannada. ನಮಸ್ತೆ ಗೆಳೆಯರೇ, ನಿಮಗೆ ಸುಸ್ವಾಗತ. ಇಲ್ಲಿ ಬೆಂಗಳೂರು ಕುದುರೆ ರೇಸಿಂಗ್ ಜೂನ್ 29, 2025ರ ವಿವರಗಳಿವೆ. ಬೆಂಗಳೂರು ಕುದುರೆ ರೇಸಿಂಗ್ ಜೂನ್ 29, 2025 ಒಟ್ಟು 8 ರೇಸ್ಗಳು. ಮೊದಲ ರೇಸ್ ಮಧ್ಯಾಹ್ನ 1:30ಕ್ಕೆ ಪ್ರಾರಂಭವಾಗುತ್ತದೆ. ಮೊದಲನೇ ರೇಸ್ 1600 ಮೀಟರ್ ಕ್ಲಾಸ್ 5 1 ಕೌಂಟ್ ಬೇಸಿ ತನ್ನ ಕೊನೆಯ ಓಟದಲ್ಲಿ 1400 ಮೀಟರ್ಗಳಲ್ಲಿ ಕೊರಿಂಥಿಯನ್ ನಂತರ 2ನೇ ಸ್ಥಾನ ಪಡೆದಿದೆ. ಇತ್ತೀಚಿನ ಟ್ರಯಲ್ಗಳಲ್ಲಿ ಉತ್ತಮವಾಗಿ ರೂಪುಗೊಂಡಿದೆ, ಸುಲಭವಾಗಿ ಸೋಲಬಾರದು. 2 ವೆಸ್ಟ್ ಲೇಕ್ ಹೆಚ್ಚಿನ ವರ್ಗದಲ್ಲಿ ಅದೇ ದೂರದಲ್ಲಿ ಕೊನೆಯವರೆಗೂ ವೇಗಕ್ಕೆ ಹತ್ತಿರವಾಗಿ ಓಡಿತ್ತು, ಆದರೆ ಬಿಟ್ಟುಕೊಟ್ಟಿತು. ಎಲ್ಲರನ್ನೂ ಓಡಿಸಬಹುದು. 5 ಸಿ ಡೈಮಂಡ್ ಸಣ್ಣ ಸ್ಥಾನಗಳಿಗಾಗಿ ಹೋರಾಡಬಹುದು. 7 ಸನ್ಲಿಟ್ ಪಾತ್ 1400 ಮೀಟರ್ಗಳಲ್ಲಿ ಮಾಸ್ಟರ್ ವೇ ನಂತರ 3ನೇ ಸ್ಥಾನ ಪಡೆದಿದೆ. ಮೆಚ್ಚಿನವಾಗಿ ಇತ್ತೀಚಿನ ಟ್ರಯಲ್ಗಳಲ್ಲಿ ಆಕರ್ಷಕವಾಗಿ ಚಲಿಸುತ್ತಿದೆ, ಇನ್ನೊಂದು ಅವಕಾಶ ನೀಡಬೇಕು. 9 ಎಂಬೋಸಮ್ ತನ್ನ ಕೊನೆಯ ಓಟದಲ್ಲಿ 1400 ಮೀಟರ್ಗಳಲ್ಲಿ ಸ್ಟಾರ್ ಆಫ್ ಇಂಡಿಯಾ ನಂತರ 3ನೇ ಸ್ಥಾನ ಪಡೆದಿದೆ. ಪ್ರತಿ ಇಂಚು ನೆಲಕ್ಕಾಗಿ ಹೋರಾಡಬೇಕು. ನನ್ನ ಆಯ್ಕೆ 7 ಸನ್ಲಿಟ್ ಪಾತ್. 2ನೇ ರೇಸ್ 1200 ಮೀಟರ್ ಕ್ಲಾಸ್ 3 2 ಎಫಿಕಸಿ ತನ್ನ ಕೊನೆಯ ಓಟದಲ್ಲಿ 1400 ಮೀಟರ್ಗಳಲ್ಲಿ ಸನ್ಶೈನ್ ನಂತರ 2ನೇ ಸ್ಥಾನ ಪಡೆದಿದೆ. ಇತ್ತೀಚಿನ ಟ್ರಯಲ್ಗಳಲ್ಲಿ 200 ಮೀಟರ್ ಕಡಿಮೆ ದೂರವಿರುವಾಗ ಉತ್ತಮವಾಗಿ ಜಿಗಿದಿದೆ, ಇದನ್ನು ಸೋಲಿಸುವುದು ಕಷ್ಟ. 4 ಕೊಂಕ್ರಹ್ ತನ್ನ ಕೊನೆಯ ಓಟದಲ್ಲಿ ದಿ ಅಮೋಕ್ಬಾಷ್ ಮಿಲಿಯನ್ನಲ್ಲಿ 1100 ಮೀಟರ್ಗಳಲ್ಲಿ ಅಕಿಟಾನಿಯಾ ನಂತರ 2ನೇ ಸ್ಥಾನ ಪಡೆದಿದೆ. ಈ ವಿಸ್ತೃತ ದೂರದಲ್ಲಿ ಸುಲಭವಾಗಿ ಸೋಲಬಾರದು. 6 ವಿಕ್ಟೋರಿಯಾ ಕ್ರಾಸ್ ಓಟದ ಅನುಕೂಲದೊಂದಿಗೆ ಇಲ್ಲಿ ಉತ್ತಮ ಅವಕಾಶಗಳನ್ನು ಹೊಂದಿರಬಹುದು. 8 ಕ್ಯಾಚ್ ದಿ ವರ್ಮ್ ತನ್ನ ಕೊನೆಯ ಓಟದಲ್ಲಿ ಅದೇ ದೂರದಲ್ಲಿ ರಿಫೈನ್ಡ್ ಅಗ್ರೆಷನ್ ನಂತರ 3ನೇ ಸ್ಥಾನ ಪಡೆದಿದೆ. ಇತ್ತೀಚಿನ ಟ್ರಯಲ್ಗಳಲ್ಲಿ ಪ್ರಭಾವಶಾಲಿಯಾಗಿ ಚಲಿಸುತ್ತಿದೆ, ಪ್ರತಿ ಇಂಚು ನೆಲಕ್ಕಾಗಿ ಹೋರಾಡಬೇಕು. 11 ನಾಟಿ ಕ್ರೂಸ್ ಮೊದಲ ಓಟ ಇತ್ತೀಚಿನ ಟ್ರಯಲ್ಗಳಲ್ಲಿ ಚೆನ್ನಾಗಿ ಚಲಿಸುತ್ತಿದೆ, ಮುಂಚೂಣಿಯಲ್ಲಿರಬೇಕು. ನನ್ನ ಆಯ್ಕೆ 4 ಕೊಂಕ್ರಹ್ 3ನೇ ರೇಸ್ 2000 ಮೀಟರ್ ಕ್ಲಾಸ್ 3 1 ವಿಕ್ಟರ್ ಹ್ಯೂಗೋ ತನ್ನ ಕೊನೆಯ ಓಟದಲ್ಲಿ 1400 ಮೀಟರ್ಗಳಲ್ಲಿ ಎಂಫ್ಯಾಟಿಕ್ ನಂತರ ಹತ್ತಿರದ 2ನೇ ಸ್ಥಾನ ಪಡೆದಿದೆ. ಇತ್ತೀಚಿನ ಟ್ರಯಲ್ಗಳಲ್ಲಿ 600 ಮೀಟರ್ ಹೆಚ್ಚು ದೂರವಿರುವಾಗ ಆಕರ್ಷಕವಾಗಿ ಚಲಿಸುತ್ತಿದೆ, ಅತ್ಯುತ್ತಮವಾದವುಗಳನ್ನು ತೊಂದರೆಗೊಳಿಸಬಹುದು. 2 ಓಡಿಸಿಯಸ್ ತನ್ನ ಕೊನೆಯ ಓಟದಲ್ಲಿ 1600 ಮೀಟರ್ಗಳಲ್ಲಿ ಪೋಸ್ಟ್ನಲ್ಲಿ ನಾಯಕನನ್ನು ಹಿಂದಿಕ್ಕಿದೆ, ದಂಡ ವಿಧಿಸಲಾಗಿದೆ, ಫಾರ್ಮ್ ಉಳಿಸಿಕೊಂಡಿದೆ. ದಂಡವನ್ನು ವಿರೋಧಿಸಿ ಮತ್ತೊಂದು ಗೆಲ್ಲುವ ಓಟವನ್ನು ನೀಡಬೇಕು. 3 ಗಾರ್ಡನ್ ತನ್ನ ಕೊನೆಯ ಓಟದಲ್ಲಿ 1800 ಮೀಟರ್ಗಳಲ್ಲಿ ಈಗಲ್ ಡೇ ನಂತರ 2ನೇ ಸ್ಥಾನ ಪಡೆದಿದೆ, ಟ್ರಯಲ್ಗಳಲ್ಲಿ ಉತ್ತಮವಾಗಿದೆ, ಹತ್ತಿರ ಹೋಗಬಹುದು. 5 ಮೈಂಡ್ಫುಲ್ ತನ್ನ ಕೊನೆಯ ಓಟದಲ್ಲಿ 1800 ಮೀಟರ್ಗಳಲ್ಲಿ ಈಗಲ್ ಡೇ ನಂತರ ತಡವಾಗಿ 3ನೇ ಸ್ಥಾನಕ್ಕೆ ಬಂದಿದೆ. ಇತ್ತೀಚಿನ ಟ್ರಯಲ್ಗಳಲ್ಲಿ ಪ್ರಭಾವಶಾಲಿಯಾಗಿ ಚಲಿಸುತ್ತಿದೆ, ಹೋರಾಟವಿಲ್ಲದೆ ಸೋಲಬಾರದು. ನನ್ನ ಆಯ್ಕೆ 3 ಗಾರ್ಡನ್ 4ನೇ ರೇಸ್ 1200 ಮೀಟರ್ ಕ್ಲಾಸ್ 3 1 ಡಿವೈನ್ ಸ್ಟಾರ್ ತನ್ನ ಕೊನೆಯ ಓಟದಲ್ಲಿ ಅದೇ ದೂರದಲ್ಲಿ ಎಲ್ಲರನ್ನೂ ಹಿಂದಿಕ್ಕಿದೆ, ದಂಡ ವಿಧಿಸಲಾಗಿದೆ, ಫಾರ್ಮ್ ಉಳಿಸಿಕೊಂಡಿದೆ, ದಂಡವನ್ನು ವಿರೋಧಿಸಿ ಮತ್ತೊಂದು ಗೆಲ್ಲುವ ಓಟವನ್ನು ನೀಡಬೇಕು. 2 ಫಿನ್ಲಿ ತನ್ನ ಕೊನೆಯ ಓಟದಲ್ಲಿ 1400 ಮೀಟರ್ಗಳಲ್ಲಿ ಕ್ರಾಸ್ ವಾಟರ್ ನಂತರ 5ನೇ ಸ್ಥಾನ ಪಡೆದಿದೆ, ಟ್ರಯಲ್ಗಳಲ್ಲಿ ಉತ್ತಮವಾಗಿದೆ, ಅಚ್ಚರಿಗೊಳಿಸಬಹುದು. 3 ಪವರ್ ಆಫ್ ಬ್ಯೂಟಿ ಓಟದ ಅನುಕೂಲದೊಂದಿಗೆ ಇಲ್ಲಿ ಉತ್ತಮ ಅವಕಾಶಗಳನ್ನು ಹೊಂದಿರಬಹುದು. 4 ಪ್ಯಾಂಟಾಜಿ ತನ್ನ ಕೊನೆಯ ಕೋಲ್ಕತ್ತಾ ಅಭಿಯಾನದಲ್ಲಿ ದಿ ಕಲ್ಕತ್ತಾ ಮಿಲಿಯನ್ನಲ್ಲಿ 1600 ಮೀಟರ್ಗಳಲ್ಲಿ ಹತ್ತಿರದ ಫಿನಿಶ್ನಲ್ಲಿ ಗೆದ್ದಿದೆ, ಫಾರ್ಮ್ ಉಳಿಸಿಕೊಂಡಿದೆ, ಸುಲಭವಾಗಿ ಸೋಲಬಾರದು. ನನ್ನ ಆಯ್ಕೆ 4 ಪ್ಯಾಂಟಾಜಿ 5ನೇ ರೇಸ್ 1400 ಮೀಟರ್ ಕ್ಲಾಸ್ 2 1 ಟ್ರಾಕಿಲಾ ತನ್ನ ಕೊನೆಯ ಕೋಲ್ಕತ್ತಾ ಅಭಿಯಾನದಲ್ಲಿ ದಿ ಕಲ್ಕತ್ತಾ ಡರ್ಬಿ ಸ್ಟೇಕ್ಸ್ನಲ್ಲಿ 2400 ಮೀಟರ್ಗಳಲ್ಲಿ ಕ್ಯಾಸ್ಟೀಲ್
CASTEEL ನಂತರ 4ನೇ ಸ್ಥಾನ ಪಡೆದಿದೆ. ಇತ್ತೀಚಿನ ಟ್ರಯಲ್ಗಳಲ್ಲಿ ಉತ್ತಮವಾಗಿ ಜಿಗಿದಿದೆ, ಗೆಲ್ಲಬೇಕು. 2 ಭಾರತ್ ಹೆಚ್ಚಿನ ವರ್ಗದಲ್ಲಿ ಅದೇ ದೂರದಲ್ಲಿ ಚಾಂಪಿಯನ್ಸ್ ವೇ ನಂತರ 3ನೇ ಸ್ಥಾನ ಪಡೆದಿದೆ. ಟ್ರಯಲ್ಗಳಲ್ಲಿ ಉತ್ತಮವಾಗಿದೆ, ಹತ್ತಿರ ಹೋಗಬಹುದು. 5 ಡಿವೈನ್ ಆರ್ಟ್ ಸಣ್ಣ ಸ್ಥಾನಗಳಿಗಾಗಿ ಹೋರಾಡಬಹುದು. 6 ಬಶೀರ್ ತನ್ನ ಕೊನೆಯ ಮುಂಬೈ ಅಭಿಯಾನದಲ್ಲಿ ದಿ ಆಕೃತಿ ಆರ್ಟ್ ಗ್ಯಾಲರಿ ಮಿಲಿಯನ್ನಲ್ಲಿ ಅದೇ ದೂರದಲ್ಲಿ ಜೇಡ್ ನಂತರ 3ನೇ ಸ್ಥಾನ ಪಡೆದಿದೆ. ಇತ್ತೀಚಿನ ಟ್ರಯಲ್ಗಳಲ್ಲಿ ಪ್ರಭಾವಶಾಲಿಯಾಗಿ ಚಲಿಸುತ್ತಿದೆ, ಪ್ರತಿ ಇಂಚು ನೆಲಕ್ಕಾಗಿ ಹೋರಾಡಬೇಕು. 12 ರೀಗಲ್ ರಿಯಾಲಿಟಿ 1200 ಮೀಟರ್ಗಳಲ್ಲಿ ಕ್ರಿಡೆನ್ಸ್ ನಂತರ 5ನೇ ಸ್ಥಾನ ಪಡೆದಿದೆ. ಮೆಚ್ಚಿನವಾಗಿ ಇತ್ತೀಚಿನ ಟ್ರಯಲ್ಗಳಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದೆ, ಮುಂಚೂಣಿಯಲ್ಲಿರಬೇಕು. ನನ್ನ ಆಯ್ಕೆ 6 ಬಶೀರ್. 6ನೇ ರೇಸ್ 1200 ಮೀಟರ್ ಕ್ಲಾಸ್ 4Y 1 ಟೈಮ್ ಆಂಡ್ ಟೈಡ್ ತನ್ನ ಕೊನೆಯ ಮುಂಬೈ ಓಟದಲ್ಲಿ ದಿ ಜವರಾಯ್ ಪೂನಾವಾಲಾ ಸ್ಪ್ರಿಂಟರ್ಸ್ ಚಾಲೆಂಜ್ನಲ್ಲಿ ಅದೇ ದೂರದಲ್ಲಿ ಹತ್ತಿರದ ಫಿನಿಶ್ನಲ್ಲಿ ಗೆದ್ದಿದೆ, ಫಾರ್ಮ್ ಉಳಿಸಿಕೊಂಡಿದೆ, ಗೆಲ್ಲಬೇಕು. 3 ಮ್ಯಾಜಿಲೆಟೋ ತನ್ನ ಕೊನೆಯ ಮುಂಬೈ ಓಟದಲ್ಲಿ ದಿ ಜವರಾಯ್ ಪೂನಾವಾಲಾ ಸ್ಪ್ರಿಂಟರ್ಸ್ ಚಾಲೆಂಜ್ನಲ್ಲಿ ಅದೇ ದೂರದಲ್ಲಿ ಟೈಮ್ ಆಂಡ್ ಟೈಡ್ ನಂತರ 3ನೇ ಸ್ಥಾನ ಪಡೆದಿದೆ. ಇತ್ತೀಚಿನ ಟ್ರಯಲ್ಗಳಲ್ಲಿ ಪ್ರಭಾವಶಾಲಿಯಾಗಿ ಚಲಿಸುತ್ತಿದೆ, ಹೋರಾಟವಿಲ್ಲದೆ ಸೋಲಬಾರದು. 4 ಗ್ಲೋಬಲ್ ಇನ್ಫ್ಲೂಯೆನ್ಸ್ ಸಣ್ಣ ಸ್ಥಾನಗಳಿಗಾಗಿ ಹೋರಾಡಬಹುದು. 6 ಆಲ್ಟ್ ಗೇಟ್ ತನ್ನ ಕೊನೆಯ ಮೈಸೂರು ಅಭಿಯಾನದಲ್ಲಿ ಅದೇ ದೂರದಲ್ಲಿ ಆರಾಮವಾಗಿ ಗೆದ್ದಿದೆ, ಫಾರ್ಮ್ ಉಳಿಸಿಕೊಂಡಿದೆ, ಅಚ್ಚರಿಗೊಳಿಸಬಹುದು. 9 ಇಂಪೀರಿಯಲ್ ಬ್ಲೂ ತನ್ನ ಕೊನೆಯ ಓಟದಲ್ಲಿ ಅದೇ ದೂರದಲ್ಲಿ ರಿಕಾರ್ಡೋ ನಂತರ ಹತ್ತಿರದ 2ನೇ ಸ್ಥಾನ ಪಡೆದಿದೆ, ಮಾಪಕದಲ್ಲಿ ಉತ್ತಮ ಸ್ಥಾನದಲ್ಲಿದೆ, ಎಲ್ಲರನ್ನೂ ಓಡಿಸಬಹುದು. ನನ್ನ ಆಯ್ಕೆ 3 ಮ್ಯಾಜಿಲೆಟೋ MAGILETO 7ನೇ ರೇಸ್ ನೋ ವಿಪ್ ರೇಸ್ 1200 ಮೀಟರ್ ಕ್ಲಾಸ್ 4 2 ಇಸಾಬೆಲ್ ತನ್ನ ಕೊನೆಯ ಓಟದಲ್ಲಿ ಅದೇ ದೂರದಲ್ಲಿ ಎಬೋಟ್ಸೆ EBOTSE ನಂತರ 4ನೇ ಸ್ಥಾನ ಪಡೆದಿದೆ, 1 ಈಚ್ ವೇ ಅವಕಾಶ. 3 ಸ್ಪ್ರಿಂಗ್ಸ್ಟೀನ್ ತನ್ನ ಕೊನೆಯ ಓಟದಲ್ಲಿ 1100 ಮೀಟರ್ಗಳಲ್ಲಿ ಡಿಫೆನ್ಸ್ ಕೌನ್ಸಿಲ್ ನಂತರ 2ನೇ ಸ್ಥಾನ ಪಡೆದಿದೆ, ತಿದ್ದುಪಡಿ ಮಾಡಬೇಕು. 4 ಬೆಜವಾಡ ಸುಲ್ತಾನ್ ತನ್ನ ಕೊನೆಯ ಓಟದಲ್ಲಿ ಅದೇ ದೂರದಲ್ಲಿ ಇನ್ವಿನ್ಸಿಬಲ್ ನಂತರ 3ನೇ ಸ್ಥಾನ ಪಡೆದಿದೆ, ಮುಂಚೂಣಿಯಲ್ಲಿರಬೇಕು. 5 ಅಯ್ಯೇರ ಸಣ್ಣ ಸ್ಥಾನಗಳಿಗಾಗಿ ಹೋರಾಡಬಹುದು. 9 ಗ್ಯಾಂಡೋಲ್ಫಿನಿ ತನ್ನ ಕೊನೆಯ ಓಟದಲ್ಲಿ 1400 ಮೀಟರ್ಗಳಲ್ಲಿ ಕೊನೆಯವರೆಗೂ ವೇಗಕ್ಕೆ ಹತ್ತಿರವಾಗಿ ಓಡಿತ್ತು, ಆದರೆ ಬಿಟ್ಟುಕೊಟ್ಟಿತು. ಟ್ರಯಲ್ಗಳಲ್ಲಿ ಉತ್ತಮವಾಗಿದೆ, ಎಲ್ಲರನ್ನೂ ಓಡಿಸಬಹುದು. ನನ್ನ ಆಯ್ಕೆ 3 ಸ್ಪ್ರಿಂಗ್ಸ್ಟೀನ್. 8ನೇ ರೇಸ್ 1600 ಮೀಟರ್ ಕ್ಲಾಸ್ 4 1 ಅಶ್ವಕಾಲಿಭಾನಿ ತನ್ನ ಕೊನೆಯ ಓಟದಲ್ಲಿ 1400 ಮೀಟರ್ಗಳಲ್ಲಿ ಲಕ್ಸ್ ಏಟರ್ನ LUXAETERNA ನಂತರ 5ನೇ ಸ್ಥಾನ ಪಡೆದಿದೆ, ಇತ್ತೀಚಿನ ಟ್ರಯಲ್ಗಳಲ್ಲಿ ಆಕರ್ಷಕವಾಗಿ ಚಲಿಸುತ್ತಿದೆ, 1 ಈಚ್ ವೇ ಅವಕಾಶ. 3 ದುಬೈ ಸಫಾರಿ ಕೊನೆಯ ಓಟದ ಅನುಕೂಲದೊಂದಿಗೆ ಬೆಳಗಿನ ಟ್ರಯಲ್ಗಳು ಸಹ ಉತ್ತಮ ಈಚ್ ವೇ ಅವಕಾಶ. 4 ಅಸಿಮಿಲೇಟ್ ತನ್ನ ಕೊನೆಯ ಮದ್ರಾಸ್ ಅಭಿಯಾನದಲ್ಲಿ 1400 ಮೀಟರ್ಗಳಲ್ಲಿ ಆರಾಮವಾಗಿ ಗೆದ್ದಿದೆ, ಇತ್ತೀಚಿನ ಟ್ರಯಲ್ಗಳಲ್ಲಿ ಪ್ರಭಾವಶಾಲಿಯಾಗಿ ಚಲಿಸುತ್ತಿದೆ, ತಿದ್ದುಪಡಿ ಮಾಡಬೇಕು. 8 ಚಿಕಾಗೋ ಚೈಮ್ಸ್ ಕೊನೆಯ ಕೆಲವು ಓಟಗಳನ್ನು ನಿರ್ಲಕ್ಷಿಸಿ ಇತ್ತೀಚಿನ ಟ್ರಯಲ್ಗಳಲ್ಲಿ ಚೆನ್ನಾಗಿ ಚಲಿಸುತ್ತಿದೆ, ಮುಂಚೂಣಿಯಲ್ಲಿರಬೇಕು. 9 ಕಂಟಿನ್ಯೂಸ್ ತನ್ನ ಕೊನೆಯ ಓಟದಲ್ಲಿ ಅದೇ ದೂರದಲ್ಲಿ ಪ್ರಾಮಿಸ್ ಆಫ್ ದ ಫ್ಯೂಚರ್ PROMISEOFTHEFUTURE ನಂತರ 2ನೇ ಸ್ಥಾನ ಪಡೆದಿದೆ, ಹೋರಾಟವಿಲ್ಲದೆ ಸೋಲಬಾರದು. 11 ಸ್ಯಾಂಟೋರಿಯಸ್ SANTORIUS ತನ್ನ ಕೊನೆಯ ಓಟದಲ್ಲಿ ಅದೇ ದೂರದಲ್ಲಿ ಪೋಸಿಟಾನೋ ನಂತರ 5ನೇ ಸ್ಥಾನ ಪಡೆದಿದೆ, ಟ್ರಯಲ್ಗಳಲ್ಲಿ ಉತ್ತಮವಾಗಿದೆ, ಅಚ್ಚರಿಗೊಳಿಸಬಹುದು. ನನ್ನ ಆಯ್ಕೆ 3 ದುಬೈ ಸಫಾರಿ. ಓಕೆ ಗೆಳೆಯರೇ, ನಿಮಗೆ ಹೆಚ್ಚಿನ ಸಲಹೆಗಳು ಬೇಕಿದ್ದರೆ ದಯವಿಟ್ಟು ಈ ಯೂಟ್ಯೂಬ್ ಚಾನಲ್ಗೆ ಚಂದಾದಾರರಾಗಿ ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡಿ. ಧನ್ಯವಾದಗಳು.